ಬಿಡದಿಲಿ ನಿತ್ಯಾನಂದ ಸಾವಿರಾರು ಎಕರೆ ತಗೊಂಡವನೆ, ಅವನು ಏನೋ ಕೇಳೋಕ್ಕಾಗ್ತಿಲ್ಲ. ಈ ಕಡೆ ಇವ್ ಮುತ್ತಪ್ಪರ ಇವು ತಗೊಂಡವನೆ, ಅವನು ಜಮೀನೆಲ್ಲ ಮಾಡ್ಕೊಂಡವನೆ. ನಾವು ಈ ಮಾರ್ಕೆಟಲ್ಲಿ ಫುಟ್ಪಾತಲ್ಲಿ ಕುಂತ್ಕೊಂಡು ಏನೋ ವ್ಯಾಪಾರ ಮಾಡ್ಕೊಂಡು ಕುಂತಿದ್ದೀವಿ. ಏನೋ ಬೆಳೆದಿರೋದನ್ನ ಅಲ್ಲಲ್ಲಿ ಗರಿಕೆ ಕುಯ್ಕೊಂಡು ಎತ್ಕೊಬರ್ತಾ ಇದ್ದೀವಿ, ಎಲ್ಲೋ ಕುಯ್ಯೋದನ್ನ ಎತ್ಕೊಬರ್ತಾ ಇದ್ದೀವಿ. ಹೋಯ್ತೀವಿ ಕಾಡು ಕುಯ್ಕೊಂಡು ಮರ ಹತ್ತಿ ಸಾಯ್ತೀವೋ ಬೀಳ್ತೀವೋ ಗೊತ್ತಿಲ್ಲ, ಮರ ಹತ್ತೀವೋ ಇಲ್ಲೋ ಅಂತ ಗೊತ್ತಿಲ್ಲ. ನಾವು ಹತ್ತೋದೆಲ್ಲ ದೊಡ್ಡ ದೊಡ್ಡ ಮರಗಳು, ಆ ಮರದಲ್ಲಿ ನಾವು ಕುಯ್ಕೊಂಡು ಎತ್ಕೊಬರ್ತೀವಿ. ಅದನ್ನು ಎತ್ಕೊಬಂದು ಏನೋ ಮೂಲೆಯಲ್ಲಿ ಎಲ್ಲ ಕುಂತ್ಕೊಂಡು ವ್ಯಾಪಾರ ಮಾಡ್ತೀವಿ. ಆ ವ್ಯಾಪಾರನೂ ಮಾಡೋಕ್ಕೆ ಬಿಡ್ತಾ ಇಲ್ಲ. ಈಗ ಬಿಡದಿ ಹತ್ರ ಇವಾಗ ನಿತ್ಯಾನಂದನ ಜಮೀನು ತಗೊಳ್ಳಿ ಅಂತ ಇದ್ದೀರಾ, ರೈತರ ಜಮೀನನ್ನ ಮೇನ್ ತಗೊಂತಾ ಇದ್ದಾರೆ. ಯಾಕೆ ನಿತ್ಯಾನಂದ ಒಂದು ಕೈಲಾಸನೇ ಮಾಡೋನಲ್ಲ, ಅವನ್ನೇ ಕೇಳಿಲ್ಲ. ಬಿಡದಿ ಹತ್ರ ಇವಾಗ ಬಿಡದಿ ಹತ್ರ ಜಮೀನು ತಗೊಳ್ರಿ ಅಂತಿದ್ದೀರಾ. ಬಿಡದಿ ಹತ್ರ ಒಂದು ಎಷ್ಟು ಎಕರೆ ಐತೆ ಗೊತ್ತಾ? ಸಾವಿರಾರು ಎಕರೆ ಐತೆ, ಯಾರು ಕೇಳಲ್ಲ. ಅದು ಅವನ ಹತ್ರ ದುಡ್ಡೈತೆ, ಒಂದು ಕೈಲಾಸನೇ ಮಾಡಿಟ್ಟವನೆ. ಅವಂದು ಬಿಡ್ರಿ, ನಾವು ಹೊಟ್ಟೆ ಬಾಡಿಗೆನೋ ಒಂದೊಂದು ಬ್ಯಾಗ್ ಎತ್ಕೊಂಡು ಮಾರ್ತಾ ಇದ್ದೀವಿ. ಜಮೀನು ಕಿತ್ಕೊಬೇಡ್ರಿ, ನಿತ್ಯಾನಂದನ ಜಮೀನು ಕಿತ್ಕೊಳ್ರಿ. ಕೈಲಾಸನೇ ಮಾಡೋನಲ್ಲ, ಒಂದು ಒಗ್ಗರಣೆ ಮಾಡೋನೆ. ನಿತ್ಯಾನಂದನ್ ಬಿಡದಿಲೇ ಆಯ್ತಲ್ಲ ಜಮೀನು, ಇವಾಗ ಬಿಡದಿ ಹತ್ರ ಎಲ್ಲ ಕಿತ್ಕೊತವ್ರಲ್ಲ, ಅವನು ಕೈಲಾಸ ಅಂತಾನೆ ಒಂದು ಇದೇ ಮಾಡೋನೆ, ಗೊತ್ತಲ್ಲ, ನೋಡಿದ್ದೀರಲ್ಲ. ಬಿಡದಿಲಿ ಇರೋದನ್ನ ಕಿತ್ಕೊಳ್ರಿ. ಬಿಡದಿಲಿರೋ ರೈತರದ್ದು ಕಿತ್ಕೊಬೇಡ್ರಿ, ಕೈಲಾಸ ಅಂತ ಮಾಡೋರಲ್ಲ ನಿತ್ಯಾನಂದ ಕಿತ್ಕೊಳ್ರಿ. ಮುತ್ತಬರ ಇದು ನಮ್ಮನ್ನು ಸಾವಿರಾರು ಎಕರೆ ಮಾಡೋನು, ಅವನು ಕಿತ್ಕೊಳ್ರಿ. ನಮ್ದು ಯಾಕೆ ಕಿತ್ಕೊತೀರಾ? 10 ರೂಪಾಯಿ 20 ರೂಪಾಯಿ ಸಂಪಾದನೆ ಮಾಡಿ ಎತ್ಕೊಂಡೋಗಿ ಅದನ್ನು ಸೇರಿಸ್ಬಿಟ್ಟು ಸಂಪಾದನೆ ಮಾಡಿ 10 ರೂಪಾಯಿ 20 ರೂಪಾಯಿ ಸೇರಿಸ್ಬಿಟ್ಟು ನಾವು ಒಂದು ಜಮೀನು ತಗೊಂಡು ಇಟ್ಕೊಂಡಿರೋದು. ಬಿಡದಿ ಮಾವಟ ಏನು ಗೊತ್ತಾ? ಹಳ್ಳಿಲಿ ಸಂಪಾದನೆ ಮಾಡಿರೋದು 10 ರೂಪಾಯಿ 20 ರೂಪಾಯಿ. ಅದನ್ನೇ ಕಿತ್ಕೊಂಡ್ರೆ ಏನು ಸಿಗುತ್ತೆ? ಸಾವಿರಾರು ರೂಪಾಯಿ ದುಡ್ಡು ಮಾಡಿರೋರು ಅವ್ರದ್ದು ಕಿತ್ಕೊತಿಲ್ಲ. ಹಸ ಎಷ್ಟೈತೆ ಗೊತ್ತಾ? ನಿತ್ಯಾನಂದ ಆಶ್ರಮಲ್ಲಿ ಕಮ್ಮಿ ಅಂದರೆ 2000 ಹಸ ಐತೆ. ಹಾಂ, ಅವ್ರದ್ದೆಲ್ಲ ಕಿತ್ಕೊಳ್ರಿ. 10 ರೂಪಾಯಿ 20 ರೂಪಾಯಿ ಇರೋರ್ನ ಯಾಕೆ ಕಿತ್ಕೊತೀರಾ? ಕೋಟಿ ಇರೋರ್ನ ಕಿತ್ಕೊಳ್ರಿ. 10 ರೂಪಾಯಿ 20 ರೂಪಾಯಿ ಇರೋರ್ನ ಯಾಕೆ ಕಿತ್ಕೊತೀರಾ? ಏನಕ್ಕ ಬೆಲೆ ಕಟ್ಕೊಡ್ತೀರಾ? ಈ ಮಾರ್ಕೆಟ್ ಅಗಲ ಇರೋರನ್ನ ಬಿಟ್ಬಿಡ್ತೀರಾ, ಚಿಕ್ಕ ಮನೆಯವ್ರನ್ನ ಹಿಡ್ಕೊತೀರಾ. ನಾವೆಲ್ಲೋಗೋದು? ಕೋಟಿ ಇರೋರ್ನೆಲ್ಲನೂ ಬಿಟ್ಬಿಡ್ತೀರಾ. 10-20 ರೂಪಾಯಿ ಹಿಡ್ಕೊಂಡ್ರೆ ನಾವೆಲ್ಲೋಗೋದು? ಸುತ್ತ ಕರ್ನಳ್ಳಿ ಸುತ್ತ ಬಿಡದಿವರೆಗೂ ಹೇಗೆ ಸರ್ ತೆಗ್ದವ್ರಲ್ಲ ಜಮೀನು, ಅವೆಲ್ಲ ಬಡವ್ರ ಜಮೀನು ಅವಾಗ ಕಿತ್ಕೊಂಡ್ರು. ಕೆಲವ್ರದ್ದು ಐತೆ, ಕೆಲವ್ರದ್ದಿಲ್ಲ. ಆ ಇರೋದು ಸ್ವಲ್ಪ ನಾವೇ ಕಿತ್ಕೊಳ್ಳೋಣ ಅಂದ್ಬಿಟ್ರೆ ಮಿಕ್ದವ್ರೆಲ್ಲಮ್ಮ ಹೋಗ್ತಾರೆ, ಏನಂತ್ರಲ್ಲಿ ಜೀವನ ಮಾಡ್ತಾರೆ? ಇರೋ ಮಕ್ಕಳ ಮರಿ ಎಲ್ಲಿ ಹೋಗಬೇಕು? ಅವ್ರಿಗೆಲ್ಲ ನಾವು ಇಸ ಕೊಟ್ಬಿಡ್ಬೇಕು, ಇವ್ರ ಜಮೀನು ಬಿಟ್ಬಿಡ್ಬೇಕು. ನಮ್ಮ ದುಡ್ಡು ಬೇಡ, ಏನೂ ಬೇಡ ಸರ್, ನೀವೇ ಮಾಡಿಕೊಳ್ರಿ ಅನ್ಬೇಕು. ಅವ್ರು ತಗೊಂಡಿರೋದು ಎಷ್ಟು? 300 ರೂಪಾಯಿ ಎಕರೆ, 500 ರೂಪಾಯಿ ಎಕರೆ ತಗೊಂಡಿರೋದು. ಹೇಗೆ ಸರ್? ಇಲ್ಲಿಂದ ಬಿಡದಿ ತಾವಳಿಂದ ರಾಮನಗರದವ್ರಿಗೂ ಅವ್ರದ್ದೇ ಐತೆ. ಆದರೆ ಈ ಥರ ಅನಾಚಾರ ಮಾಡಬಾರ್ದು. ಯಾರ್ದಿದೆ ಅವ್ರು ತಗೊಳ್ಳಿ, ಇಲ್ಲದೆ ಇರೋ ಬಡವ್ರ ಬಗರ್ಗಾದರೂ ಬಿಡಿ. 4 ದಿವಸ ಬದುಕೊಳ್ತೀವಿ, ಸಾಯಿಸ್ತೀರಾ ಯಾಕೆ? ನಾವು ಸತ್ತೋಗೋಕೆ ಮುಂಚೆ ನಮ್ಮ ಮಕ್ಕಳಿಗೆ ಸಾಯಿಸ್ಕೊಳ್ಳೋಣ. ನಾವು ದುಡ್ಡು ತಗೊಂಡು ನಮ್ಮ ಮಕ್ಕಳಿಗೆ ಸಾಯಿಸ್ಕೊಳ್ಳೋಣ. ನಮ್ಮ ಮಕ್ಕಳಿಗೆ ಕುತ್ಕೊಳ್ಳೋಕೆ ನಿಂತ್ಕೊಳ್ಳೋಕೆ ಜಾಗ ಬೇಡವಾ? ಏನಕ್ಕೆ ನಮ್ಮ ಜಾಗಕ್ಕೆ ಆಸೆ ಪಡ್ತೀರಾ? ಮುತ್ತಾತ ಮಾಡಿರೋದು ಯಾವುದೂ ಇಲ್ಲಮ್ಮ. ಒಂದು ಎಷ್ಟು ಇಲ್ಲ, ಅರ್ಧ ಎಕರೆ, 3/4 ಎಕರೆ ಮಡಗಿರೋರು, 2 ಎಕರೆ 3 ಎಕರೆ ಅಷ್ಟೇ ಜಾಸ್ತಿ. ಅದ್ರ ಮೇಲೆ ಯಾರೂ ಕೋಟ್ಯಾಂತರ ಎಕರೆ ಮಡಗಿರೋದು ನಾನು ಕಣ್ಣಾರ ನೋಡಿಲ್ಲ. 100 ಎಕರೆ ಮಡಗಿರೋರ್ದು ಕಿತ್ಕೊಳ್ಳಿ, 1000 ಎಕರೆ ತಗೊಂಡು ಬಿಟ್ಟಿರೋದು ಕಿತ್ಕೊಳ್ಳಿ. ಆಮೇಲೆ ಸೋಮಶೇಖರ್ ಮಾಡಿರೋ ದೊಡ್ಡ ಆಲ್ಮರ ಸುತ್ತ ಇದೆ, ಅವು ಎಲ್ಲ ಕಿತ್ಕೊಳ್ಳಿ. ನಮ್ಮಂಥವ್ರು ಬಡವ್ರಿಗೆ ಯಾಕೆ ಹಾಳು ಮಾಡ್ತೀರಾ? ಬಡವ್ರ ಬಗರ್ಗೆ ಹಾಳು ಮಾಡಬೇಡ್ರಿ.
ಬಡವ್ರ ಬಗರ್ಗೆ ಬದುಕೋಕೆ ದಾರಿ ಕೊಡಿ.